ದ್ವೇಷ ಭಾಷಣಕ್ಕೆ 7 ವರ್ಷ ಜೈಲು ಬಿಲ್ ಮಂಡನೆ ಆಗಿರೋದು. ಪರಮೇಶ್ವರ್ ಅವರಿಂದ ದ್ವೇಷ ಭಾಷಣ ತಡೆ ಬಿಲ್ ಅನ್ನು ಮಂಡನೆ ಮಾಡಲಾಗಿದೆ. ಪ್ರತಿಪಕ್ಷಗಳ ವಿರೋಧ, ಮತಕ್ಕೆ ಹಾಕೋದಕ್ಕೆ ಆಗ್ರಹ, ಸಂತ್ರಸ್ತರಿಗೆ ಪರಿಹಾರಕ್ಕೂ ಕೂಡ ಅವಕಾಶ. ದ್ವೇಷ ಭಾಷಣದ ಮೂಲಕ ಸಮಾಜದ ಸಾಮರಸ್ಯ ಕದಡುವ ಕೃತ್ಯ ತಡೆಯುವ ಉದ್ದೇಶ ಹೊಂದಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ವಿಧೇಯಕವನ್ನು ಬುಧವಾರ ಸರ್ಕಾರ ಮಂಡಿಸಿತು. ದ್ವೇಷ ಹರಡುವವರಿಗೆ ಗರಿಷ್ಠ 7 ವರ್ಷ ಜೈಲು ಶಿಕ್ಷೆ ವಿಧಿಸುವುದು, ಸಂತ್ರಸ್ತರಿಗೆ ಪರಿಹಾರ ನೀಡುವುದು ಸೇರಿ ಹಲವು ಕಠಿಣ ಅಂಶಗಳನ್ನು ಈ ವಿಧೇಯಕ ಹೊಂದಿದೆ. ಪ್ರತಿಪಕ್ಷಗಳ ವಿರೋಧದ ನಡುವೆಯೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವಿಧೇಯಕ ಮಂಡಿಸಿದರು. ದ್ವೇಷ ಭಾಷಣ ಮತ್ತು ದ್ವೇಷ ಹರಡುವ ಅಪರಾಧ ಎಸಗುವವರಿಗೆ 1 ವರ್ಷದಿಂದ ಗರಿಷ್ಠ 7 ವರ್ಷವರೆಗೆ ಜೈಲು ಶಿಕ್ಷೆ, 50,000 ರೂಪಾಯಿ ದಂಡ ವಿಧಿಸುವ ಅವಕಾಶ ಇದೆ. ಜೊತೆಗೆ ಪುನರ್ವರ್ತಿತ ಅಪರಾಧಿಗಳಿಗೆ 2 ವರ್ಷಗಳಿಂದ 10 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು 1 ಲಕ್ಷ ರೂಪಾಯಿವರೆಗೆ ದಂಡ ವಿಧಿಸುವುದು. ಯಾವುದೇ ಸಂಘ ಸಂಸ್ಥೆ ಅಪರಾಧ ಎಸಗಿದ್ರೆ ಆ ಸಂಘ ಸಂಸ್ಥೆ ಜವಾಬ್ದಾರಿಯಾಗಿರುವ ಪ್ರತಿಯೊಬ್ಬರು ಅದರಲ್ಲಿ ಭಾಗಿದಾರರಾಗಿರ್ತಾರೆ. ಈ ಅಪರಾಧವನ್ನು ಜಾಮೀನು ರಹಿತ ಅಂತ ಪರಿಗಣಿಸಲಾಗ್ತಾ ಇದ್ದು, ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಪ್ರಕರಣದ ವಿಚಾರಣೆ ನಡೆಸಬೇಕು ಅಂತ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ದ್ವೇಷ ಭಾಷಣದಿಂದ ಸಂತ್ರಸ್ತರಾದವರಿಗೆ ನ್ಯಾಯಾಲಯದ ತೀರ್ಮಾನ ಮೂಲಕ ಪರಿಹಾರ ಕೊಡಿಸೋದಕ್ಕೆ ಅವಕಾಶ ಇದೆ ಅಂತ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ. ವಿಪಕ್ಷಗಳಿಂದ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಯಿತು. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ವಿಧೇಯಕ ಮಂಡನೆ ಸಂದರ್ಭದಲ್ಲೇ ವಿರೋಧ ಪಕ್ಷದ ಸದಸ್ಯರು ಗದ್ದಲ ಎಬ್ಬಿಸಿದ್ರು. ಸ್ಪೀಕರ್ ಯುಟಿ ಖಾದರ್ ಅವರು ವಿಧೇಯಕ ಮಂಡನೆಗೆ ಧ್ವನಿಮತದ ಮೂಲಕ ಅನುಮೋದನೆ ನೀಡುವಂತೆ ಕೋರಿದಾಗ ವಿರೋಧ ಪಕ್ಷದ ಶಾಸಕರು ಒಕ್ಕೂರದಿಂದ ಇಲ್ಲ ಅಂತ ಕೂಗಿದ್ರು. ಬಿಜೆಪಿಯ ಸುನೀಲ್ ಕುಮಾರ್ ವಿಧೇಯಕವನ್ನ ಮತಕ್ಕೆ ಹಾಕುವಂತೆ ಆಗ್ರಹಿಸಿದ್ರು. ಅದರ ನಡುವೆಯೂ ಕೂಡ ವಿಧೇಯಕವನ್ನ ಮಂಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಸರ್ಕಾರ ವಾಕ್ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕೋದಕ್ಕೆ ದ್ವೇಷ ಭಾಷಣ ತಡೆಯುವುದೊಂದು ನೆಪ ಅಂತ ಅವರು ಇದೇ ಸಂದರ್ಭದಲ್ಲಿ ಕಿಡಿಕಾರಿರುವಂಥದ್ದು. ಇನ್ನು ದ್ವೇಷ ಭಾಷಣ ಅಪರಾಧ ಅಂತಂದರೆ ಏನು ಅನ್ನೋದೊಂದು ಪ್ರಶ್ನೆ ಅಲ್ವಾ. ವಿಧೇಯಕದಲ್ಲಿರುವಂತೆ ಯಾವುದೇ ಪೂರ್ವಕಲ್ಪಿತ ಹಿತಾಸಕ್ತಿ ಸಾಧಿಸೋಕೆ, ಬದುಕಿರೋ ವ್ಯಕ್ತಿ ಅಥವಾ ಮೃತ ವ್ಯಕ್ತಿಗಳ ಮೇಲೆ, ಯಾವುದೇ ಸಮುದಾಯದ ಮೇಲೆ ವೈರತ್ವದ ಅಥವಾ ದ್ವೇಷಪೂರಿತ ಮಾತುಗಳನ್ನಾಡಿದ್ರೆ, ಅವರ ಮಾತಿನಿಂದ ಸಮಾಜದಲ್ಲಿ ಕೆಡುಕಿನ ಭಾವನೆ ಮೂಡಿಸುವಂತಿದ್ರೆ ಅದನ್ನು ದ್ವೇಷ ಭಾಷಣ ಅಂತ ಪರಿಗಣಿಸಲಾಗತ್ತೆ. ಹಾಗೆಯೇ ದ್ವೇಷ ಭಾಷಣದ ಪ್ರಚಾರ, ಅದರಿಂದ ದ್ವೇಷ ಹರಡುವುದು, ಪ್ರಚೋದಿಸುವುದನ್ನು ದ್ವೇಷ ಅಪರಾಧ ಅಂತ ಪರಿಗಣಿಸಲಾಗತ್ತೆ. ಸಾರ್ವಜನಿಕರ ದೃಷ್ಟಿಗೆ ಬೀಳುವಂಥ ಮೌಖಿಕ, ಮುದ್ರಣ, ಪ್ರಕಟಣೆ, ವಿದ್ಯುನ್ಮಾನ ವಿಧಾನಗಳ ಮೂಲಕ ದ್ವೇಷ ಭಾಷಣ ಹರಡುವುದು ದ್ವೇಷ ಅಪರಾಧ ಅಂತ ವಿಧೇಯಕದಲ್ಲಿ ಉಲ್ಲೇಖಿಸಲಾಗಿದೆ. ಇದಕ್ಕೆ ಸಾಕಷ್ಟು ವಿರೋಧವೂ ಕೂಡ ವ್ಯಕ್ತ ಆಗಿರೋದು. ಇದ್ರ ಮಧ್ಯದಲ್ಲಿ ಮೈಕ್ ಬೇರೆ ಹಾಳಾಯಿತು. ಹಾಗಾಗಿ ಸ್ವಲ್ಪ ವಿರೋಧ ಪಕ್ಷಗಳಿಗೆ ಇದ್ರ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಮಾತಾಡೋದಕ್ಕೂ ಕೂಡ ಕಷ್ಟ ಆಯಿತು.